ಎಲ್ಲರೂ ನಮಸ್ಕಾರಗಳು. ನನ್ನ ಯೂಟ್ಯೂಬಲ್ಲಿ ತುಂಬ ಜನ ನೋಡಿದ್ದೀರಾ. ನನ್ನ ಯೂಟ್ಯೂಬ್ನ ತುಂಬ ಜನ ಲೈಕ್ ಮಾಡಿದ್ದೀರಾ, ತುಂಬ ಜನ ಶೇರ್ ಮಾಡಿದ್ದೀರಾ, ತುಂಬ ಜನ ಆಶೀರ್ವಾದ ಮಾಡಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಕಲಿಯೋಣ ಅನ್ನೋದು ನನ್ನ ಆಸೆ. ಇವತ್ತು ಆರೋಗ್ಯ ಮಹಾಭಾಗ್ಯ. ನಾನು ನೆನ್ನಲ್ದ ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ತುಂಬ ಜನ ಪೇಷೆಂಟ್ರಿ ಪಿಲ್ಲ 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 ಅಂತಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಬಿಸಿ ಬಿಸಿ ಟೀ ಆ ಪೇಪ್ರಲ್ಲಿ, ಪ್ಲಾಸ್ಟಿಕ್ ಪೇಪ್ರಲ್ಲಿ ಕಟ್ಕೊಬಂದು ಕುಡಿತಾರೆ. ಟಿಫನೇ ಮಾಡಿರಲ್ಲ, ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತೀರಾ? ನಾವು ಕುಡಿತಾ ಇರೋ ಬೆಡ್ ಕಾಫಿ, ಬೆಡ್ ಟೀ, ಸೂಪರ್ ಟೀ. ಎಲ್ಲೋ ಕೆಲವೊಬ್ಬರು ಹೀರೋಗಳೆಲ್ಲ ಬಂದು ಹೇಳ್ತಾರಲ್ಲ, ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ವಿಳಂಬರ ಮಾಡ್ತಾರಲ್ಲ, ಹಾರ್ಲಿಕ್ಸ್ ಕುಡೀರಿ, ಟೀ ಕುಡೀರಿ, ಹಾಲು ಕುಡೀರಿ, ಈ ಪ್ಯಾಕೆಟ್ ಹಾಲು ಕುಡೀರಿ, ಆ ಪ್ಯಾಕೆಟ್ ಹಾಲು ಕುಡೀರಿ. ಇವರೆಲ್ಲ ಕಾರ್ಪೊರೇಟ್ ಕಂಪ್ನಿ ಕಳ್ಳರುಗಳು. ಯಾರು ಒಳ್ಳೆಯದನ್ನ ತಿಂದ್ರಿ ಅಂತ ಹೇಳ್ಕೊಡ್ತಾರೋ ಅವರೆಲ್ಲ ಒರಿಜಿನಲ್ ಹೀರೋಗಳು. ಅದು ಸಿನಿಮಾ ಹೀರೋಗಳಾಗಿರ್ಬೋದು, ನಮ್ಮ ಪ್ರಪಂಚದಾಗ ಜನಗಳಾಗಿರ್ಬೋದು, ನಮ್ಮ ಕುಟುಂಬದಾಗಿರೋ ಒಳ್ಳೆ ಮನುಷ್ಯರುಗಳಾಗಿರ್ಬೋದು, ಯಾರನ್ನ ಆಗಲಿ, ಯಾರು ಒಳ್ಳೇದು ಹೇಳ್ಕೊಡ್ತಾರೋ ಟೀ ಕಾಫಿ ಕುಡಿಬೇಡ್ರಿ. ಇವಾಗ ಕುಡಿಯೋ ಟೀ ಕಾಫಿನಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಒಂದು ಕಾಲದಾಗ ನಾಟಿ ಹಸು ಹಾಲಿತ್ತು, ಅದನ್ನ ಟೀ ಹಾಕಿ ಕುಡಿದ್ರಿ, ಅದು ಯಾವತ್ತೋ ಒಂದಿನ ಕುಡಿದ್ರಿ. ಇವತ್ತು ಹಂಗಿಲ್ಲೇ, ಒಂದು ದಿನಕ್ಕೆ 10 ಟೀ, ಒಂದು ದಿನಕ್ಕೆ 20 ಟೀ, ಒಂದು ದಿನಕ್ಕೆ 2 ಕಿತ ಹಾಲು, 3 ಕಿತ ಹಾಲು, ಅದ್ರ ಜೊತೆ ಹಾರ್ಲಿಕ್ಸ್ ಬೇರೆ. ಆ ಹಾರ್ಲಿಕ್ಸ್ ಮಾಡೋನು ಯಾವನಂತೆ ಗೊತ್ತಿಲ್ಲ, ಎಲ್ಲ ಅವನಂತೆ ಗೊತ್ತಿಲ್ಲ. ಆದರೆ ಯಾವನೋ ಕೊಟ್ಟಿರೋ ಹಾರ್ಲಿಕ್ಸ್ ನಾವು ಅತಿ ಸುಲಭವಾಗಿ ನಮ್ಮ ಮೈಗೆ ನಾವು ಕಳಿಸ್ತೀರಿ. ಯಾರೋ ಕೊಟ್ಟಿರೋ ಎಣ್ಣೆ, ಗಾಣದಾಕಿರೋ ಎಣ್ಣೆನದು ಇಲ್ಲ. ಹಿಂಗೆಲ್ಲ ಕೊಟ್ಟು ನಮ್ಮನ್ನು ಹಾಳು ಮಾಡ್ತಾವ್ರೆ. ಯಾರೋ ಒಂದು ಸಿನಿಮಾ ಹೀರೋ ಹೇಳಿದ್ರು ಅಂದ್ಬಿಟ್ಟು ಆ ಎಣ್ಣೆನ ನಾವು ತಗೊಂಡು ತಿನ್ನೋದು ನಮಗಿನ್ನ ಮುಟ್ಟಲ್ರು ಯಾರೂ ಇಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಡಿ, ಕಳ್ಕೊಳ್ಳಿ. ನಮಗೆ ಜ್ಞಾನ ಕಲ್ಸೋಕ್ಕಂತೆ ಪರಮಾತ್ಮ ತುಂಬ ಜನ ಸೃಷ್ಟಿ ಮಾಡವನೆ. ಅಂಥ ದೇವ್ರುಗಳೇ ನಮ್ಮ ಖಾದರ್ ಸಾರು. ಇವರು ಹೆಸರು ಡಾಕ್ಟರ್ ಖಾದರ್ ಅಂತ ಹೊಡೆದ್ರೆ ನಿಮ್ಮ ಯೂಟ್ಯೂಬಲ್ಲಿ ಬರ್ತದೆ. ಅವ್ರ ವೀಡಿಯೋಗಳು ತುಂಬ ಜನ ನೋಡ್ರಿ. ಟೀ ಕಾಫಿ ಕುಡಿದ್ರೆ ಎಷ್ಟು ಮೋಸ, ಚಿಕನ್ ಮಟನ್ ಇವತ್ತು ಎಷ್ಟು ಮೋಸವಾಗಿದೆ, ಎಷ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ನಮ್ಮ ಕಾರ್ಪೊರೇಟ್ ಕಂಪ್ನಿಯವರು ನಮ್ಮ ಜನಗಳನ್ನ ಹೆಂಗೆಲ್ಲ ಅಡಿಟ್ ಮಾಡವ್ರೆ, ಹೆಂಗೆಲ್ಲ ಅಡಿಮೆ ಮಾಡವ್ರೆ, ಯಾವ ಥರ ಎಲ್ಲ ಫ್ರೀ ಕೊಟ್ಟು ಅಡಿಟ್ ಮಾಡವ್ರೆ, ಅಡಿಮೆ ಮಾಡವ್ರೆ, ಎಲ್ಲರನ್ನೂ ಆರೋಗ್ಯನ ಹಾಳು ಮಾಡವ್ರೆ ಕಾರ್ಪೊರೇಟ್ ಕಂಪ್ನಿಯವರು ಅನ್ನೋದು ತುಂಬ ಡೀಟೇಲಾಗಿ ಹೇಳ್ತಾರೆ ನಮ್ಮ ಡಾಕ್ಟರ್ ಖಾದರ್ ಸರ್ ಅವರು. ಇಂಥ ದೇವರುಗಳನ್ನ ಯಾವತ್ತೂ ನಾವು ನೋಡಿಕೊಂಡೇ ಇರಬೇಕು. ಇಂಥ ದೇವರುಗಳನ್ನ ನಾವು ಕಾಪಾಡಿಕೊಂಡೇ ಇರಬೇಕು. ನಮ್ಮ ಧರ್ಮಗಳು ಇವರು, ನಾವು ದೇವರು ಅಂತ ಹೇಳ್ಬೋದು, ಗುರು ಅಂತ ಹೇಳ್ಬೋದು, ನಮ್ಮ ಪರಂಪರೆ ವಂಶಗಳನ್ನು ಕಾಪಾಡೋ ಗುರುಗಳಾಗಿ ಬಂದಿರ್ಬೋದು. ಇವರು ಏನು ಬೇಕಾದ್ರೂ ನಾವು ಹೇಳಿದ್ರೇನು ಇವ್ರ ಈಡು ಕಟ್ಟೋಕ್ಕೆ ಆಗೋದೇ ಇಲ್ಲ. ದಯವಿಟ್ಟು ಇಂಥ ದೇವರುಗಳನ್ನ ನಾವು ಕಾಪಾಡಿಕೊಳ್ಬೇಕು ಅಂದರೆ ಇಂಥ ವೀಡಿಯೋಗಳು ಒಬ್ಬೊಬ್ಬರು ಮಾಡಿರಿ. ಇವರು ಮಾಡೋ ಇಂಥ ವೀಡಿಯೋ ನಮ್ಮ ಖಾದರ್ ಶಾರು ಅಂತವರು ತುಂಬ ಜನ ವೀಡಿಯೋಗಳು ಮಾಡಿದ್ದಾರೆ. ಏನಕ್ಕೆ? ನಮ್ಮ ಆರೋಗ್ಯ ಸಂದಾಗಿರಲಿ ಅಂತ. ಪರಮಾತ್ಮ ಎಲ್ಲೆಲ್ಲೆಲ್ಲ ಕೊಟ್ಟಿದ್ದಾನೆ ನೋಡ್ರಿ. ನಮ್ಮ ಮಕ್ಕಳು ಸಂದಾಗಿರಲಿ ಅಂದ್ಬಿಟ್ಟು ಎಷ್ಟೋ ಜನ ಜೀವನ ಸಂದಾಗಿರಲಿ ಅಂದ್ಬಿಟ್ಟು ಒಳ್ಳೆ ಪಿಕ್ಚರ್ಗಳೆತ್ತಾಗ ಆಳುಗಳು ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ದೇವರು ಏನೋ ಒಂದು ರಕದಾಗ ನಮಗೆ ಮಾಡ್ತಾನೆ ಅವರೇ ಪರಮಾತ್ಮನು. ಆದರೆ ನಾವೇ ಯಾರನ್ನೋ ಅದು ಪಿಕ್ಚರ್ ಮೆಸೇಜ್ ಅಷ್ಟೇ ಅಂತ ಹೋಗ್ಬಿಡ್ತೀರ. ಆ ಪಿಕ್ಚರ್ ನಮಗೂ ಎಲ್ಲೋ ಒಂದು ಟೈಮ್ನಾಗ ಯೂಸ್ ಆಗ್ತದೆ ಅನ್ನೋದಕ್ಕೆ ಪರಮಾತ್ಮ ನಮಗೆ ಕೊಟ್ಟಿರೋ ವರ ಅದು. ಅದೇ ಥರನೇ ನಮ್ಮ ಖಾದರ್ ಸಾರ್ ಅಂಥವ್ರು ತುಂಬ ಜನ ನಮ್ಮ ಪ್ರಪಂಚದಾಗಿದ್ದಾರೆ. ಇಂಥವ್ರನ್ನೆಲ್ಲ ಹುಡುಕಿ ಇವ್ರನ್ನ ನಾವು ಗೌರವಿಸಿ ಕಾಪಾಡಿ ಮಡ್ಕೊಳೋದು ನಮ್ಮ ನೆಕ್ಸ್ಟು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇಂಥವ್ರನ್ನ ನಾವು ಇಂಥವ್ರ ವೀಡಿಯೋಗಳು ನೋಡ್ರಿ ಅಂತ ಹೇಳ್ಕೊಟ್ಬಿಟ್ಟು ಹೋಗೋದೇ ನಮ್ಮ ಧರ್ಮ. ಇದನ್ನು ಎಲ್ಲರೂ ಕಲಿಬೇಕು, ಎಲ್ಲರೂ ತಿಳಿಬೇಕು. ಆ ಕಾಲದಾಗ ಒಂದು ಹಸು ಫಲ ಆಗಬೇಕಂದ್ರೆ ಓರಿತಾಗಿ ಬಿಡ್ತಾಯಿದ್ರು. ಅದು ನ್ಯಾಚುರಲಾಗ ಕರ ಹುಟ್ಟೋದು. ಆ ಹಾಲು ನಮಗೆ ಒಳ್ಳೆಯದಾಗಿತ್ತು, ಸತ್ಯ. ಇವತ್ತು ಇಂಜೆಕ್ಷನ್ ಹಾಕಿ ಒಂದು ಹಸುನ ಗರ್ಭಿಣಿ ಮಾಡ್ತಾರೆ, ಗರ್ಭಿಸ್ತಾರೆ. ಆ ಹಾಲು ಯಾವತ್ತೂ ಒಳ್ಳೆಯದಲ್ಲ. ಎರಡನೇದು, ಆ ಹಾಲನ್ನ ಕರೆದು ಅದ್ರಿಗೆ ಕೆಟ್ಟು ಹೋಗಿ ಕುಡ್ದಂತೂ ಕೆಲವೊಂದು ಇಂಜೆಕ್ಷನ್ಗಳಾಗ್ತಾರೆ. ಅದೆಲ್ಲ ನಮ್ಮ ಡಾಕ್ಟರ್ ಸಾರು ಕ್ಲೀನಾಗಿ ಹೇಳ್ತಾರೆ. ಇದನ್ನು ಎಲ್ಲರೂ ನೋಡ್ರಿ. ಯಾವುದು ನೇಚರಲಾಗೆಲ್ಲ ಬರ್ತದೋ ಅದೆಲ್ಲ ನಮ್ಗೆ ಒಳ್ಳೆಯದು.
ಅನ್ನೆಚುರಲಾಗಿ ಏನೇನೆಲ್ಲ ಬರ್ತದೋ ಅದೆಲ್ಲ ನಾವು ತಿನ್ನಬಾರ್ದು, ಕಣ್ಣಾಗ ಕೂಡ ನೋಡಬಾರ್ದು. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಯಾರ್ಯಾರೆಲ್ಲ ಆರೋಗ್ಯ ಬೇಕು ಅಂತಿರೋ ಈ ವಿಡಿಯೋಗಳನ್ನ ಫಾಲೋಅಪ್ ಮಾಡಿರಿ, ನಮ್ಮ ವಿಡಿಯೋಗಳನ್ನ ಫಾಲೋಅಪ್ ಮಾಡಿರಿ. ನಮ್ಮ ಡಾಕ್ಟರ್ ಖಾದರ್ ಸರ್ ಅಂತ ವಿಡಿಯೋಗಳನ್ನ ನೋಡಿರಿ, ಅವ್ರನ್ನೂ ಫಾಲೋಅಪ್ ಮಾಡಿರಿ. ಅವ್ರುಗಳನ್ನ ಗುರುಗಳು ನಾನು ಅವ್ರ ಫೋಟೋನ ನಮ್ಮ ಮನೆಗೆ ಮಾಡ್ಕೊಂಡಿದ್ದೀನಿ. ನಾನು ಅಂಥೋ ಒಂದು ಜ್ಞಾನಿ. ನಮ್ಮ ವಂಶದಾಗ ಇಂಥವ್ರು ಯಾರೋ ಒಬ್ರು ಇದ್ದರೆ ನಮ್ಮ ವಂಶನೇ ಸಂದಾಗಿರ್ತದೆ, ನಮ್ಮ ಕುಟುಂಬನೇ ಸಂದಾಗಿರ್ತದೆ, ನಮ್ಮ ದೇಶ ಇನ್ನೂ ಸೂಪರಾಗಿರ್ತದೆ. ಇಂಥ ಜನಗಳು ಇನ್ನೂ ಚೆನ್ನಾಗಿ ಬೆಳಿಬೇಕು. ಇಂಥವ್ರಿಗೆ ನಾವು ಸಪೋರ್ಟ್ ಸಂದಾಗಿ ಕೊಡಬೇಕು. ನಾವು ಕೊಡೋದಲ್ಲ ಯಾರ್ಕ, ಸಿಗರೇಟ್ ಕುಡಿಯೋನೋನ್ಕ, ಪಾನ್ ಪರ ಕುಡಿಯೋನೋನ್ಕ, ಆನ್ ಸಾಕೋನ್ಕ, ಟೀ ಕಾಫಿ ಕುಡಿಯೋರ್ಕ, ಕಡ್ಡಿ ಧೂಳಾಕೋರ್ಕ, ಸಾರಾಯಿ ಕುಡಿಯೋರ್ಕ ನಾವು ಸಪೋರ್ಟ್ ಜಾಸ್ತಿ ಕೊಡ್ತೀರಿ. ಇಂಥವ್ರನ್ನೆಲ್ಲ ನಾವು ಡಿಲೀಟ್ ಮಾಡಬೇಕು. ಒಳ್ಳೇದು ಹೇಳ್ಕೊಡ್ತಾರಲ್ಲ ಅವ್ರನ್ನ ನಾವು ಫಾಲೋಅಪ್ ಮಾಡಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಒಳ್ಳೆಯವ್ರನ್ನ ಮಾತ್ರ ಫಾಲೋಅಪ್ ಮಾಡೋಣ. ಕೆಟ್ಟವ್ರ ಸಹವಾಸ ನಮಗೆ ಬೇಡ. ಕೆಟ್ಟವ್ರು ಏನೋ ಮಾಡ್ಕೊಂಡೋಗಿಲ್ಲ, ಅದು ಅವರ ಅಪ್ಪನೇ, ಅದು ನಮಗೆ ಬೇಕಾಗಿಲ್ಲ. ನಾವು ಯಾರ್ಯಾರೆಲ್ಲ ಆರೋಗ್ಯ ಬೇಕಂತೀರೋ ಅವರೆಲ್ಲ ಇಂಥವ್ರನ್ನ ಫಾಲೋಅಪ್ ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವರು ಸ್ವಲ್ಪ ಟೀ ಬಗ್ಗೆ, ಹಾಲು ಬಗ್ಗೆ, ಚಿಕನ್ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳವ್ರೆ. ಸ್ವಲ್ಪ ಅದನ್ನ ನಾವು ಕೇಳೋಣ. ಮೊಟ್ಟೆ ಅಂದರೆ ಏನು ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ. ವೈಜ್ಞಾನಿಕ ಅನ್ನೋ ಪದ ತುಂಬ ಭಯಂಕರವಾಗಿ ಬಳಸ್ತಾ ಇದ್ದಾರೆ ಜನ. ಈಗ ಮೊಟ್ಟೆ ಹೆಂಗೆ ರೆಡಿ ಆಗ್ತಾ ಇದೆಯಪ್ಪ, ಕೋಳಿ ಮೊಟ್ಟೆ, ಕೋಳಿ ನಾವು ಡೊಮೆಸ್ಟಿಕೇಟ್ ಮಾಡ್ಕೊಂಡಿದ್ವಿ. ಯಾವುದೇ ಮೊಟ್ಟೆ, ಒಂದು ಹಕ್ಕಿ ಮೊಟ್ಟೆ ಇರುತ್ತೆ, ಅದು ಬಾತು ಕೋಳಿ ಆಗಿರ್ಬೋದು, ನೆವಲಾಗಿರ್ಬೋದು, ನಮ್ಮ ಮನೆಗಳಲ್ಲಿ ಸುತ್ತಾಡ್ಕೊಂಡಿರೋ ಈ ಕೋಳಿ ಆಗಿರ್ಬೋದು. ಬಟ್ ನೀವೆಲ್ಲರೂ ತಿಳ್ಕೊಂಡಂಗೆ ಈ ಮೊಟ್ಟೆ, ಕೋಳಿ ಮೊಟ್ಟೆ 6 ತಿಂಗಳಿಗೋ 8 ತಿಂಗಳಿಗೋ ಅಥವಾ ಅದು ಇಡೀ 2 ವರ್ಷ 3 ವರ್ಷ ಬದುಕಿದ್ರೆ 2 ಸರ್ತಿ ಅಥವಾ 3 ಸರ್ತಿ ಮೊಟ್ಟೆ ಇರುತ್ತೆ. ಆದರೆ ಈಗ ನೀವೆಲ್ಲರೂ ತಿಂತಾ ಇರೋ ಕೋಳಿ ಮೊಟ್ಟೆ, ಒಂದು ಕೋಳಿಗೆ 300 ಮೊಟ್ಟೆ ಇರ್ತಾರೆ. ಏನು ಮಾಡ್ತಾ ಇದ್ದಾರೆ, ಒಂದು ಇಂಜೆಕ್ಷನ್ ಹಾಕ್ತಾರೆ, ಒಂದು ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ. ದೇ ಆರ್ ಟೇಕಿಂಗ್ ಫಾರ್ ದ ಅನಿಮಲ್. ಆ ಕೋಳಿ ಥಿಂಕ್ಸ್ ಇದಾಗಿದೆ ಅಂತ ಹುಡುಕಂತ ಮೊಟ್ಟೆ. ಅದರಲ್ಲಿ ಒಳಗಡೆ ಎಂಬ್ರಿಯೋ ಇಲ್ಲ, ಪಿಂಡ ಇಲ್ಲ. ಪಿಂಡ ಆಗಿದೆ ಅನ್ನೋ ಒಂದು ವ್ಯವಸ್ಥೆಯನ್ನ ಆ ಹೊಟ್ಟೆಯಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಅದು ಎಷ್ಟು ಸರ್ತಿ ಶಾಕ್ ಕೊಟ್ಟು ಎಷ್ಟು ಸರ್ತಿ ಸ್ಟೆರೈಲೈಸೇಷನ್ ಆಗಿದ್ರೆ ಅಷ್ಟು ಸರ್ತಿ ಮೊಟ್ಟೆಯಲ್ಲಿ ಮಾಡಿಕೊಡುತ್ತೆ. ಇದು ಜೈವಿಕವಾಗಿ ತಂತ್ರಜ್ಞಾನದಿಂದ ಈಗ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅದು 2 ತಿಂಗಳಿಗೆ ಆ ಕೋಳಿ ಮೊಟ್ಟೆ ಬರೋಣೆ ಮಾಡ್ತಾ ಇದ್ದಾರೆ. 2 ವರ್ಷ ಜೀವಾವಧಿ ಇದ್ದ ಒಂದು ಹಕ್ಕಿಯನ್ನ 2 ತಿಂಗಳಲ್ಲಿ ಎಲ್ಲಾನು ರೆಡಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ನಿಮಗೆ ಜೈವಿಕ ಕಾಣ್ತದೆ. ಸ್ವಲ್ಪ ವೈಜ್ಞಾನಿಕ ಅನ್ನೋ ಪದ ನಿಮಗೆ ಈಗ ನಡೀತಾ ಇರೋದು. ಇನ್ಫ್ಯಾಕ್ಟ್ ಇದು ಮೋಸ್ಟ್ ಅವೈಜ್ಞಾನಿಕವಾಗಿ ನಾವು ನಮ್ಮ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳೋದ್ರಲ್ಲಿ ಪರಾಕಾಷ್ಠ ಅಂದರೆ ಮೊಟ್ಟೆ ತಯಾರು ಮಾಡಿ. ಈ ಮೊಟ್ಟೆಯಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ, ಪಿಂಡ ಇಲ್ಲ ಅಂದರೆ ಆ ಜೈವಿಕ ಶಕ್ತಿ ಇಲ್ಲ ಅಂದರೆ ವೈರಾಣುಗಳು ಬಂದು ಸೇರಿಕೊಂಡ್ರೆ ಅದನ್ನು ತಡೆದು ದೂರ ಮಾಡಿಕೊಳ್ಳೋ ಒಂದು ಶಕ್ತಿನೇ ಇಲ್ಲ ಮೊಟ್ಟೆಗೆ. ಮೊಟ್ಟೆ ಅದೇ ನಿಜವಾದ ಮೊಟ್ಟೆ ಆಗುತ್ತೆ. ಕೋಳಿ ಅಲ್ಲಿ ಹುಳನ ತಿಳ್ಕೊಂಡು ಕದಾಡ್ಕೊಂಡು ಯಾವಾಗ ನಮ್ಮ ಹುಂಜು ಬಂದು ಅದನ್ನು ಸೇರಿದಾಗ ನಿಜವಾದ ಮೊಟ್ಟೆ ತಯಾರಾಗುತ್ತೆ. ಒಂದು 20 ಅಥವಾ ಮ್ಯಾಕ್ಸಿಮಮ್ 21 ಮೊಟ್ಟೆ ಕೊಡುತ್ತೆ. ದುಡ್ಡು ಅಂತ ನೀವು. ಈಗ ನೀವು ಕೋಳಿ ಫಾರ್ಮ್ ಹೋದ್ರೆ 300 ಮೊಟ್ಟೆ ಟಪಕ್ ಅಂತ ಇಟ್ಕೊಳ್ಳೋದು. ಅರ್ಥ ಆಗ್ತದೆ ವ್ಯತ್ಯಾಸ. ಈಗ ಅದರಲ್ಲಿ ಪಿಂಡ ಇದೆ, ಅಂದರೆ ಜೀವಶಕ್ತಿ ಇದೆ. ಏನಾದರೂ ವೈರಾಣುಗಳು ಜೀವ ಸತ್ವಗಳು ಕಮ್ಮಿ ಹೆಚ್ಚು ಇದ್ದರೆ ಅದನ್ನು ನೋಡ್ಕೊಳ್ತಾ ಇರುತ್ತೆ. ಇಲ್ಲಿ ಏನಿಲ್ಲ. ಸೊ ಈ ಮೊಟ್ಟೆ ವೈರಾಣುಗಳಿಂದ ತುಂಬಿಕೊಂಡಿದೆ, ಕೆಮಿಕಲ್ಸ್ ಇಂದ ತುಂಬಿಕೊಂಡಿದೆ. ಇನ್ನು ಇದರಲ್ಲಿ ಪ್ರೋಟೀನ್ ಇದೆ, ಇದಿದೆ, ಅದಿದೆ, ಹಳದಿ ಬಣ್ಣದಲ್ಲಿ B12 ಇದೆ, ಇದಿದೆ ಅಂತ ಎಲ್ಲ ನ್ಯೂಟ್ರಿಷನಿಸ್ಟ್ ಎಲ್ಲ ಪೇಟ ಹೋಗ ಅಂತ ತುಂಬಿಸ್ಕೊಳ್ತಾರೆ. ಬಟ್ ಅದರಲ್ಲಿ ಏನಿದೆ ಅಂತ ಇವೆಲ್ಲ ಈ ಸೂಕ್ಷ್ಮವಾಗಿ ನಿಮ್ಮ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ವೈರಾಣುಗಳು, ಸ್ಟೆರಾಯ್ಡ್ಸು, ಆಂಟಿಬಯೋಟಿಕ್ಸ್ ತುಂಬಿಕೊಂಡಿದೆ ಅಂತ ಒಬ್ಬ ಡಾಕ್ಟರ್ ನಿಮಗೆ ಹೇಳೋದಿಲ್ಲ, ಒಬ್ಬ ವಿಜ್ಞಾನಿ ಹೇಳೋದು. ಚಂದ್ರಯ್ಯ ಮಂಡೆ ಅವು ಮಂಡೆ ಅಂತ ಬೆಂಗಳೂರು ಡಾಕ್ಟರ್ ತೋರಿಸ್ಬಿಟ್ರೆ ಯಾರು ಬಂದು ರೋಡ್ ಮೇಲೆ ಮೊಟ್ಟೆ ದಿನ ಶುರು ಮಾಡಿದ್ರು. ಮೊಟ್ಟೆ ದಿನ ಶುರು ಮಾಡಿದ ಮೇಲೆ ನಮ್ಮ ದೇಶದಲ್ಲಿ ಡಯಾಲಿಸಿಸ್ ಕೇಸಸ್ ಹೆಚ್ಚಾಗಿದೆ. ಯಾಕಂದರೆ ಆ ಸೂಕ್ಷ್ಮ ಜೀವಿಗಳು, ವೈರಾಣುಗಳು, ಆಂಟಿಬಯೋಟಿಕ್ಸು, ಸ್ಟೆರಾಯ್ಡ್ಸು ಎಲ್ಲ ಸೇರಿಕೊಂಡೇ ನಮ್ಮ ಶುದ್ಧೀಕರಣ ಮಾಡ್ತಕ್ಕಂಥ ಯಂತ್ರ ಯಾವುದಾದ್ರೂ ನಮ್ಮ ದೇಹದಲ್ಲಿ ಇದ್ದರೆ ಇರದೇ ಒಂದು ಯಕೃತ್ತು, ಇನ್ನೊಂದು ಮೂತ್ರಪಿಂಡಕ್ಕೆ ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳುವಂಥ
ಶಕ್ತಿ ಇಲ್ಲ. ಯಕೃತ್ತಿಗೆ ಆ ಶಕ್ತಿ ಸ್ವಲ್ಪ ಇದೆ, ದೇವರು ಕೊಟ್ಟಿದೆ. ಅದಕ್ಕೆ ಯಕೃತ್ತು ಅಷ್ಟು ಬೇಗ ಹಾಳಾಗೋದಿಲ್ಲ, ಮೂತ್ರಪಿಂಡ ಬೇಗ ಹಾಳಾಗೋದಿಲ್ಲ. ಸೊ ಯಾವಾಗಲೂ ಈ ಮೊಟ್ಟೆ, ಈ ಹಾಲು, ಈ ಮಾಂಸದ್ದು ಇನ್ನೂ 10 ಪಟ್ಟು ಜಾಸ್ತಿ. ಈಗ ನಾನು ಮೊಟ್ಟೆಗೆ ಏನು ಹೇಳಿದ್ದೀನಿ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೆಮಿಕಲ್ಸ್ ತಯಾರು ಮಾಡ್ತಾ ಇದ್ದಾರೆ. ಈ ಕೋಳಿ ಮೊಟ್ಟೆ, ಕೋಳಿ ಮಾಂಸ ಆಗಲಿ, ಹಂದಿ ಮಾಂಸ ಆಗಲಿ, ಹಸು ಮಾಂಸ. ಪ್ರಕೃತಿ ಸಹಜವಾಗಿ ತಯಾರಿಸತಕ್ಕಂಥ ಮಾಂಸ ಮೊಟ್ಟೆ ಬೇರೆ. ಅದನ್ನು ತಿನ್ನುವುದಾಗ್ತದೆ. ನೀವು ಅದೇ ಯೋಚನೆ ಮಾಡ್ತಾ ಇರೋದು, ಪ್ರಶ್ನೆಗೆ ಹೇಳ್ಕೊಂಡಿರ್ಬೋದು. ಇಲ್ಲ ಅದನ್ನು ತಿನ್ನುವಾಗ ದಾರ ಮಧ್ಯೆ ಇರ್ತದೆ. ಬಟ್ ಈಗ ಸದ್ಯಕ್ಕೆ ನೀವು ಇದನ್ನು ತಿನ್ನೋದು ನಿಲ್ಲಿಸಿದ್ರೆ ಫಸ್ಟ್ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ 90% ರೋಗ ದೂರ ಆಗುತ್ತೆ. ಸೊ ಫಸ್ಟ್ ನೀವು ಕೃತಕವಾಗಿ ತಯಾರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಮೊಟ್ಟೆ, ಮಾಂಸ, ಮೀನು, ಈಗ ಏನಾಗಿದೆ ನಮ್ಮ ಚೈನಾ ಇಂಥ ದೇಶಗಳಲ್ಲಿ ನಾಯಿ, ನರಿ ಎಲ್ಲದನ್ನು ಕೃತಕವಾಗಿ ತಯಾರು ಮಾಡ್ತಾ ಇದ್ದಾರೆ. ನಮ್ಮ ದೇಶ ಏನು ದೂರ ಇಲ್ಲ. ನಾವು ಮುಂಚೆ ಈ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ. ಈಗ ಕೋಳಿ ಆಯಿತು, ಹಸು ಆಯಿತು, ಹಂದಿ ಮಾಡ್ತಾ ಇದ್ವಿ, ಆಡು ಕುರಿಯನ್ನು ಶುರು ಮಾಡಿದ್ದೀವಿ. ಇನ್ನೊಂದು 2 ದಶಕ ಆದರೆ ಅವ್ರಿಗಿಂತ ಜಾಸ್ತಿ ಬೆಕ್ಕು, ನಾಯಿ ಎಲ್ಲನೂ ತಿನ್ನೋಕೆ ಶುರು ಮಾಡ್ತೀವಿ. ಅದು ಕೃತಕವಾಗಿ ಮತ್ತೆ ತಯಾರು ಮಾಡೋಕೆ ಶುರು ಮಾಡ್ತಾರೆ. ಮೊದಲು ಹೆಂಗಾಗತ್ತೆ ಅಂದರೆ ಈ ಬೇಟೆ ಆಡಿ, ಅಂದರೆ ಆ ಜಾಗದಲ್ಲಿ ಏನೇನು ಸಿಗುತ್ತೋ ಅದನ್ನು ಎತ್ಕೊಂಡು ಬಂದು ವೆಟ್ ಮಾರ್ಕೆಟಿಂದ ಶುರು ಹಚ್ಕೊಡ್ತಾರೆ. ಆಮೇಲೆ ನೆಕ್ಸ್ಟಿಗೆ ಅದನ್ನು ಕೃತಕವಾಗಿ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಆಗ್ತಾ ಇದ್ದಂಗೆ ನಮಗೆ ವೈರಾಣುಗಳು ಉಟ್ಕೊಂಡು ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಈ ಕೊರೋನಾ ಬಂದಿದ್ದೇ ಈ ಥರ ಚಟುವಟಿಕೆಗಳಿಲ್ಲ. ಆಮೇಲೆ ಲ್ಯಾಬಲ್ಲಿ ಹೊಸದಾಗಿ ಏನೇನೋ ಮಾಡ್ತೀವಿ, ಯುದ್ಧ ಮಾಡ್ತೀವಿ, ಬಯೋವಾರ, ಅವೆಲ್ಲ ಸೆಕೆಂಡ್ರಿ. ಇಲ್ಲಿ ಮೊದಲು ಪ್ರಕೃತಿಯಲ್ಲಿ ಸಿಕ್ಕಿದಾಗ ಅದನ್ನ ಇನ್ಕ್ರೀಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ಎಫಿಷಿಯನ್ಸಿ ಮಾಡಿಕೊಂಡು ಆ ಮೋಸ ಮಾಡೋದು ಬೇರೆ ಆಯಾಮ. ಇಲ್ಲಿ ಸಿಗ್ತಾ ಇರೋದು ಪ್ರಕೃತಿಯಲ್ಲಿ ವೈರಸ್ಗಳು ಹಿಂಗೆ ತಯಾರಾಗೋದು. ಅಂದ್ರೆ ನೀವು ತಿಂತಾ ಇರೋ ಈ ಕೃತಕ ಮಾಂಸಾಹಾರದ ಉತ್ಪಾದನಾ ಕ್ರಮಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಇದೆಲ್ಲ ಹೇಳ್ತಾ ಇದ್ದಾರೆ. ಸೊ ಈ ಮೊಟ್ಟೆ, ಈ ಮಾಂಸ, ಈ ರೀತಿ ಆಂಟಿಬಯೋಟಿಕ್ಸ್. ಇನ್ನು ಮಾಂಸದ ಬಗ್ಗೆ ಬರ್ಬೇಕಂದ್ರೆ ಇನ್ನೂ ಒಂಚೂರು ಜಾಸ್ತಿ ಇದೆ. ಅದಕ್ಕೆ ಕೃತಕ ಆಹಾರ ತಯಾರು ಪದಾರ್ಥ, ಅದು ಈ ಸೋಯಾಬೀನು, ಮೆಕ್ಕೆಜೋಳಗಳನ್ನ ಜೈವಿಕ ತಂತ್ರಜ್ಞಾನದಿಂದ ಸೋಕಾಲ್ಡ್ ಗ್ಲೈಫೋಸೇಟ್ ಅಂತ ಒಂದು ಕೆಮಿಕಲ್ ಅನ್ನು ಹಾಕಿದ್ರೆ ಸೋಯಾಬೀನ್ಗೆ ಅದು ಮುಮ್ಮಡಿ ಆಗುತ್ತೆ ಅದರದ ಇಳುವರಿ. ಯಾಕಂದ್ರೆ ಅದಕ್ಕೆ ಬರಬೇಕಾಗಿದ್ದ ಎಲ್ಲಾ ತರ ಗೊಬ್ಬರಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹರ್ಬಿಸೈಡ್ ಅಂತಾರೆ ಈ ಗ್ಲೈಫೋಸೇಟ್. ಅದು ಬೇರೆ 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 ಎಲ್ಲಾ ಗಿಡಗಳನ್ನ ಸಾಯಿಸ್ಬಿಡುತ್ತೆ, ಬರೀ ಸೋಯಾಬೀನ್ ಗಿಡ ಮಾತ್ರ ಬೆಳೆಯುತ್ತೆ. ಯಾಕಂದ್ರೆ ಸೋಯಾಬೀನ್ ಗಿಡಕ್ಕೆ ಈ ಕಳೆನಾಶಕ ಪದಾರ್ಥವನ್ನ ಛಿದ್ರ ಮಾಡುವ ಗುಣ ಇರುತ್ತೆ, ಬೇರೆ ಗಿಡಗಳಿಗೆ ಇರೋದಿಲ್ಲ. ಸೊ ಯಾವ ಗಿಡನೂ ಬೆಳೆಯೋದಿಲ್ಲ, ಬರೀ ಸೋಯಾಬೀನ್ ಬೆಳೆಯುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ನೀವು ಹಾಕಿರೋ ಗೊಬ್ಬರ ಎಲ್ಲ ಬರೀ ಸೋಯಾಬೀನ್ ಹೋಗುತ್ತೆ. ಆದ್ರೆ ಅದ್ರ ಜೊತೆ ನೀವೇನ್ ತಿಂತ ಈ ಗ್ಲೈಫೋಸೇಟ್ ಎಂತದ್ದು ಪತ್ರಹರಿತನ್ನ ನಾಶ ಮಾಡತಕ್ಕಂಥ ಗುಣ ಇರೋದು. ಆದ್ರೆ ಆ ಗಿಡಕ್ಕೆ ಇದನ್ನ ನಾಶ ಮಾಡೋ ಗುಣ ಇರೋದ್ರಿಂದ ನೀವು ಪತ್ರ ಚೆನ್ನಾಗಿರುತ್ತೆ, ಅದರದ್ದು ಮಾತ್ರ ಬೇರೆದೆಲ್ಲ. ಸೊ ನೀವು ಆಹಾರ ತಿಂದಾಗ ನಿಮ್ಮ ದೇಹದಲ್ಲಿ ಪತ್ರಹರಿತಕ್ಕೂ ನಮ್ಮ ದೇಹದಲ್ಲಿ ಹೊಂದಾಣಿಕೆ ಆಗಿರೋದು ಕೆಂಪು ಹಿಮೋಗ್ಲೋಬಿನ್. ಅಂದ್ರೆ ನೀವು ಸೋಯಾಬೀನು ಹಾಕಿದ್ದ ಯಾವುದೇ ಪದಾರ್ಥ, ನಾನು ಸೋಯಾಬೀನ್ ತಿನ್ನಲ್ಲ, ನಾನು ಮೊಟ್ಟೆ ತಿಂತೀನಿ, ನಾನು ಮಾಂಸ ತಿಂತೀನಿ, ಆ ಸೋಯಾಬೀನ್ ತಿಂದಿದ್ದಕ್ಕೆ ಈ ಮಾಂಸ ರೆಡಿ ಆಗಿರೋದು. ಅಂದ್ರೆ ಆ ಸೋಯಾಬೀನ್ ಕೆಮಿಕಲ್ ನಿಮ್ಮ ಮಾಂಸಕ್ಕೆ ಬಂದ್ಬಿಡ್ತು. ಸೊ ನೀವು 1 kg ಮಾಂಸ ತಿಂದಿದ್ದೀರಾ ಅಂದ್ರೆ 8 kg ಸೋಯಾಬೀನ್ ತಿಂದಿದ್ದೀರಿ. ನೋಡ್ರಿ ಹೆಂಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ರು. ಇದನ್ನ ಬಯೋ ಕಾನ್ಸಂಟ್ರೇಷನ್ ಅಂತ, ಜೈವಿಕ ಸಾಂದ್ರೀಕರಣ. ಅಂದ್ರೆ ಮಾಂಸ ತಿಂದಾಗ ತುಂಬಾ ಜನ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಹಂಗಾದ್ರೆ ಆ ಸೋಯಾಬೀನು ಶಾಖಾಹಾರ ಅದರಿಂದ? ಹೌದು, ಅದೇ ನಾನು ಹೇಳ್ತಾ ಇರೋದು. ಯಾವುದೇ ರಾಸಾಯನಿಕ ಗೊಬ್ಬರ, ಕಳೆನಾಶಕ ಪದಾರ್ಥ, ಕೀಟನಾಶಕ ಪದಾರ್ಥ ಹಾಕಿದ್ದ ಯಾವುದೇ ಪದಾರ್ಥ ನಿಮ್ಗೆ ಒಳ್ಳೇದಲ್ಲ. ಯಾಕಂದ್ರೆ ಆ ಕೆಮಿಕಲ್ ನಿಮ್ಮನ್ನ ಫಸ್ಟ್ ಗೊಂದಲ ಮಾಡುತ್ತೆ. ಸೊ ಅದರಲ್ಲಿದ್ದ ಪೌಷ್ಟಿಕಾಂಶಗಳು ಸಿಕ್ಕಾಗೋದು ಆಮೇಲೆ ನಿಮಗೆ. ಸೊ ಅಲ್ಲಿ ಪೌಷ್ಟಿಕಾಂಶ ಇದೆ, ಪ್ರೋಟೀನ್ ಇದೆ ಅಂತ ಎಷ್ಟು ನೀವು ಗೊಂದಲ ಹೊಡ್ಕೊಂಡ್ರು ಫಸ್ಟ್ ಈ ಕವಚ ತೆಗೆದುಕೋಬೇಕಲ್ಲ. ಸೊ ಪೌಷ್ಟಿಕಾಂಶಗಳು ನಿಮ್ಗೆ ಸಿಗೋದಿಲ್ಲ. ಯಾಕೆ? ಈ ಕೆಮಿಕಲ್ ಡ್ಯಾಮೇಜ್ ಮಾಡೋದು ಫಸ್ಟ್ ಮಾಡುತ್ತೆ ನಿಮಗೆ. ದ ಪಾಯ್ಸನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಹಿಯರ್. ಸೊ ಅದಕ್ಕೆ ಶುದ್ಧ ಆಹಾರ, ಸ್ವಚ್ಛ ಆಹಾರ ನಾವು ಉತ್ಪಾದನೆ ಮಾಡೋದನ್ನ ಮಾನವ ಜಾತಿ ಈ ಕೃತಕ ಕೇಂದ್ರೀಕೃತ ವಿಧಾನದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡುವ ಭರಾಟೆಯಲ್ಲಿ ಕಳ್ಕೊಂಡಿದ್ದೀವಿ. That is actually the main reason why we are sick.
ಅಂದ್ರೆ ಸಹಜವಾದ ಆಹಾರವನ್ನ ಸಹಜವಾಗಿ ಪ್ರಕೃತಿ ಪರವಾಗಿ ಪ್ರಕೃತಿಯನ್ನ ಗೌರವ ಕೊಟ್ಟು ಪೂಜೆ ಮಾಡಿ ನಾವು ಬೆಳೆಸ್ಕೊಂಡು ತಿನ್ಬೇಕಾಗಿದ್ದ ಪದಾರ್ಥಗಳನ್ನ ನಾವು ಈ ರೀತಿ ಹೇಯವಾಗಿ ಅನಗತ್ಯವಾಗಿ ಬೇಡದೇ ಇರೋ ರಾಸಾಯನಿಕಗಳನ್ನ ಹಾಕಿ ಬೆಳೆಸಿ ಓಕೆ ಅದನ್ನ ತಿಂತಾ ಇಲ್ಲ ನಾವು, ಅದನ್ನ ಹಸುಗಳಿಗೆ, ಕೋಳಿಗಳಿಗೆ, ಹಂದಿಗಳಿಗೆ, ಇದಕ್ಕೆ ಅದಕ್ಕೆ ತಿನ್ನಿಸಿ ಅದರಿಂದ ಬರತಕ್ಕಂತ ಮಾಂಸವನ್ನ ಜೈವಿಕ ಸಾಂದ್ರೀಕರಣ ಮಾಡಿಕೊಂಡು ಈ ಕೆಮಿಕಲ್ಸ್ ನ ತಿಂತಾ ಇರೋದ್ರಿಂದ 100ಕ್ಕೆ 30 ಜನಕ್ಕೆ ಕ್ಯಾನ್ಸರ್ ಬರ್ತಾ ಇರೋದು ಅಮೆರಿಕಾದಲ್ಲಿ. ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ದೇಶ ಇನ್ನೂ ಕ್ಯಾಚಪ್. ಯಾಕಂದ್ರೆ ಅವ್ರು ಮಾಡ್ತಾ ಇರೋದನ್ನ ದೊಡ್ಡದಾಗಿ ಅನುಕರಣೆ ಮಾಡಕ್ಕೆ ಹೊರಟಿದೆ. ಅದೇ ಹಾಲು, ಅದೇ ಮಾಂಸ, ಅದೇ ರೀತಿ, ಅದೇ ರಿವಾಜ್. ಬಿಕಾಸ್ ನಾವು ವಿ ಆರ್ 1.3 ಬಿಲಿಯನ್ ಪೀಪಲ್. ಎಲ್ಲರೂ ಅವ್ರು ಮಾಡಿದ್ದನ್ನ ತಿನ್ಬೇಕು, ಎಲ್ಲರೂ ಅವ್ರು ಹೇಳಿದ್ದಂಗೆ ಮಾಡಬೇಕು. ಅದೇ ನಿಟ್ಟಿನಲ್ಲೇ ಈಗ ನಮ್ಮ ಇಡೀ ದೇಶದಲ್ಲಿ ಹಾಳಾಗ್ತಾ ಇರೋ ಪಿಜ್ಜಾ, ಬರ್ಗರು, ಇದು ಅದು ಎಲ್ಲ ಹೊಟ್ಟೆ ವಸ್ತು ಇವೆಲ್ಲಾನು ಈ ರೀತಿ ತಯಾರಾಗ್ತಾ ಇರುವೆ. ಇನ್ಫ್ಯಾಕ್ಟ್ ನೀವು ಒಂದು ಮೆಕ್ಡೊನಾಲ್ಡ್ ಬರ್ಗರ್ ತಿಂತಾ ಇದ್ದೀರಾ ಅಂದ್ರೆ ಆ ಮಾಂಸ ಚೈನಾದಲ್ಲಿ ಉತ್ಪಾದನೆ ಆಗಿದ್ರೆ ಆ ಪೀಸು ಬ್ರೆಜಿಲ್ಗೆ ಹೋಗಿ ಕೋಟ್ ಆಗುತ್ತೆ, ಅಲ್ಲಿಂದ ನ್ಯೂಯಾರ್ಕ್ ಹೋಗುತ್ತೆ, ಅಲ್ಲಿಂದ ಮತ್ತೆ ಸಾಗಾಣಿಕೆ ಆಗುತ್ತೆ ಎಲ್ಲ ಮೆಕ್ಡೊನಾಲ್ಡ್ ಶಾಪ್. ಅದನ್ನ ನಾವು ಹಿಂಗೆ ಹಂಗೆ ಬೇಯಿಸ್ಬಿಟ್ಟು ನಿಮಗೆ ಬರೋದು ನೋಡಿ. ದಿಸ್ ಈಸ್ ವಾಟ್ ದ ಸೆಂಟ್ರಲೈಸ್ ಇಂಡಸ್ಟ್ರಿಯಲ್ ಫುಡ್ ಕಲ್ಚರ್ ಈಸ್. ಆದ್ರೆ ನೀವು ತಿನ್ಬೇಕಾಗಿದ್ದೇನು, ಅಲ್ಲಿ ಸಿಗ್ತಾ ಇರ್ತಕ್ಕಂಥ ನಿಮ್ಮ ಅವರೆಕಾಯಿ ಇದೆಯಲ್ಲ, ಸೋಯಾಬೀನ್ ಅವರೆಕಾಯಿ ಎರಡು ಆಲ್ಮೋಸ್ಟ್ ಸೇಮ್. ನಮ್ಮ ದೇಶದಲ್ಲಿ ಅವರೆಕಾಯಿ ಬಿಸಿಲಿಗೆ ಬೆಳೆಯುತ್ತೆ, ಆ ಸೋಯಾಬೀನ್ ತಣ್ಣು ಇರೋ ಪ್ರಾಂತ್ಯದಲ್ಲಿ ಅದೇ ಫ್ಯಾಮಿಲಿ ಸೇಮ್ ಬಿಕಮ್. ಪ್ರೋಟೀನು 1-2% ಹೆಚ್ಚಿದೆ ಅದರಲ್ಲಿ. ನಮ್ಮ ಅವರೆಕಾಯಲ್ಲಿ 26% ಇದೆ, ಅದರಲ್ಲಿ 32% ಇದೆ. ಬಟ್ ನಮಗೆ ಬೇಕಾಗಿರೋದು ಪ್ರೋಟೀನ್ ಇಷ್ಟೇ, 6% ನಮ್ಗೆ ಬೇಕಾಗಿರೋದು. ಅಂದ್ರೆ ನಮಗೆ ಮಡಕಿ ಕಾಳು ಸಾಕು. ಅದೇ ಡಾಕ್ಟರ್ ಹೇಳೋದು ಮಡಕಿ ಕಾಳು ತಿನ್ನಿ ಅಂತ ಹೇಳ್ತಾನ, ಇಲ್ಲ ಮೊಟ್ಟೆ ತಿನ್ನು, ಮಾಂಸ ತಿನ್ನು. ಈ ಮಾಂಸ ಅಲ್ಲ, ಅದರ ಯಕೃತ್ ತಿನ್ನು, ಇನ್ನೂ ಒಳ್ಳೇದು ಅಂತ. ಯಾವುದೋ ಸಾಲ್ಮಾನ್ ಅನ್ನೋ ಒಂದು ಫಿಶ್ ಅಲ್ಲಿ ಯಕೃತ್ತಲ್ಲಿ ವಿಟಮಿನ್ B12 ಇದೆ. ವಿಟಮಿನ್ B12 ನಿನ್ನಲ್ಲಿ ನೀನೇ ಮಾಡ್ಕೋಬಹುದು, ಬರೀ ಅಂಬಲಿ ಕುಡಿದ್ರೆ ಬಂದ್ಬಿಡುತ್ತೆ. ಮೈಕ್ರೋಬ್ಸ್ ವಿಟಮಿನ್ B12 ಮಾಡೋದು ಆ ಹೊಟ್ಟೆಯಲ್ಲಿ, ಆ ಹಸು ಹೊಟ್ಟೆಯಲ್ಲಿ, ಆ ಮೀನ್ ಹೊಟ್ಟೆಯಲ್ಲಿ, ಯಕೃತ್ತಲ್ಲೂ ವಿಟಮಿನ್ B12 ರೆಡಿ ಆಗೋದು ಸೂಕ್ಷ್ಮ ಜೀವಿಗಳಿಂದ. ಆ ಮೈಕ್ರೋಬಿಯಲ್ ಇಂಬ್ಯಾಲೆನ್ಸ್ ಆಗಿದ್ದಕ್ಕೆ ನಿಮಗೆ ವಿಟಮಿನ್ B12 ಇಲ್ಲ. ಅದಕ್ಕೆ ಆ ಯಕೃತ್ ತಿನ್ನು, ಈ ಮೊಟ್ಟೆ ತಿನ್ನು, ಅದು ಇದು ಅಂತ ಈ ಡಾಕ್ಟರ್ಗಳು ಹೇಳ್ತಾರೆ. ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಯಾಕೆ ಅವ್ರಿಗೆ ನಿಮ್ಮ ಮೊಟ್ಟೆ ಸೇಲ್ ಆಗ್ಬೇಕು. ಎಲ್ಲ ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ವೇ ಅಲ್ಲಿ ರೆಡಿ ಆಗಿದ್ದನ್ನ ನಮ್ಮ ಬಾಯಿಗೆ ಹಾಕ್ತಾ ಇದ್ದಾರೆ ಅನ್ನೋದು ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಬಟ್ ನಿಮ್ ಬಾಯಿಗೆ ಹೋಗ್ಬೇಕಾಗಿದ್ದೇನು, ಸಹಜವಾಗಿ ಅಲ್ಲಿ ನಿಮ್ಮ ಊರಲ್ಲಿ ಯಾವ್ದು ಬೆಳೆಸ್ಕೊಳ್ತೀವಿ, ಎಲ್ಲಿ ಹೇಳ್ರಿ ಬೆಳೆಯಲ್ಲ ನಿಮ್ಮ ಊರಲ್ಲಿ. ಬರೀ ಬರ್ಮೂನಲ್ಲಿ 4 ಹಾಕಿದ್ರೆ 2 ಕ್ವಿಂಟಲ್ ಬರುತ್ತೆ ಒಂದ್ ಎಕರೆಗೆ. ನೀವು ಬೇಕಾಗಿರೋದು 50 ಗ್ರಾಮ್ ವಾರ. ಅಂದ್ರೆ ಇಡೀ ಹಳ್ಳಿ 10 ಎಕರೆ ಎಳ್ಳು ಬೆಳೆಸಿದ್ರೆ ಸಾಕು, ನೀವು ಕ್ಯಾಲ್ಸಿಯಂ ಕಂಪ್ಲೀಟ್ಲಿ ಪೂರೈಕೆ ಆಗುತ್ತೆ. ಆದ್ರೆ ಇವರು ಹೇಳೋ ಪ್ರಕಾರ ನಮ್ಮ ಇಡೀ ಹಳ್ಳಿಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಎಷ್ಟು ಮಟ್ಟಕ್ಕೆ ಇದೆ ಅಂದ್ರೆ, ಎಲ್ಲರಿಗೂ 30 ವರ್ಷ ಮಕ್ಕಳಿಗೆ ಮೊಣಕಾಲು ಸರಿ ಇಲ್ಲ, ಆಪರೇಷನ್ ಮಾಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಇಟ್ಸ್ ಆಲ್ ಸಿಂಪಲ್. ಸೊ ಎಲ್ಲರೂ ಒಂದೊಂದು ಎಳ್ಳು ಲಡ್ಡು ವಾರಕ್ಕೊಮ್ಮೆ ತಿಂದ್ರೆ ಈ ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ ಎಲ್ಲರೂ ಕ್ಲೋಸ್ ಮಾಡೋದು. ಇಷ್ಟೇ, ವೆರಿ ಸಿಂಪಲ್. ಬಟ್ ಎಳ್ಳ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರೆ? ಇಲ್ಲ, ಹಾಲು ಕುಡಿಯಿರಿ, ಚೀಸ್ ತಿನ್ರಿ, ಪಿಜ್ಜಾ ತಿನ್ರಿ. ಚೀಸ್, ಆ ಚೀಸ್ ಒಂದು ತಲೆನೋವು. ಆ ಚೀಸ್ ಎಂತದ್ದು ಗೊತ್ತಾ ನಿಮಗೆ? ಆ ಹಾಲನ್ನ ನಿಂಬೆ ಹಣ್ಣು ತಿಂದ್ರೆ ಪನ್ನೀರ್ ಅಂತ ಬರುತ್ತೆ. ಆ ಪನ್ನೀರು 5 ವರ್ಷ 6 ವರ್ಷ ಇಟ್ಟರೆ ಅದರಲ್ಲಿದ್ದ ಸೂಕ್ಷ್ಮ ಜೀವಿಗಳು ಅದನ್ನು ಫರ್ಮೆಂಟ್ ಮಾಡಿ ನಿಜವಾದ ಚೀಸ್ ತಯಾರು. ಆದ್ರೆ ಈಗ ನೀವು ತಿಂತಾ ಇರೋ ಚೀಸ್ 2 ದಿವಸಕ್ಕೆ ರೆಡಿ ಮಾಡಿದ್ದಾರೆ, ಎಲ್ಲ ಕೃತಕ ಆಗಿದೆ. ಸೊ ನೀವು ಚೀಸ್ ತಿಂದ್ರೆ ನೀವು ಬರೋ ರೋಗ 1 ದಿವಸದಲ್ಲಿ ಬರೋದು 5 ನಿಮಿಷದಲ್ಲೇ ಬರುತ್ತೆ. ಅಂದ್ರೆ ಶಾರ್ಟಿಂಗ್ ದ ಪೀರಿಯಡ್. 10 ವರ್ಷಗಳಲ್ಲಿ ಬರೋ ರೋಗ ನೀವು ಚೀಸ್ ತಿಂದ್ರೆ 2 ವರ್ಷ. ಸೊ ತಿಂದ ತಕ್ಷಣ ಬರೋದಿಲ್ಲ ರೋಗ, ಅದೇ ಪ್ರಾಬ್ಲಮ್ ನಮಗೆ. ತಿಂದ ತಕ್ಷಣ ಜನ್ಯುಗಳನ್ನ ಈ ಕೆಮಿಕಲ್ಸ್ ಹೋಗಿ ಹದ ತಪ್ಪಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಕ್ಯಾನ್ಸರ್ ಬರೋದು ಗೊತ್ತಾಗೋದಿಲ್ಲ, ಇದಕ್ಕೆ ಕ್ಯಾನ್ಸರ್ ಬಂದಿದೆ ಅಂತ. ದೀಸ್ ಆರ್ ದ ಪ್ರಾಸೆಸಸ್ ದಟ್ ಆರ್ ಗೋಯಿಂಗ್. ಅಂದ್ರೆ ನೀವು ತಿಂತಾ ಇರೋ ಪ್ರತಿಯೊಂದು ತುತ್ತಿನಲ್ಲಿ ರೋಗ ಈ ಮಾರ್ಮಿಕವಾಗಿ ಸಿಗ್ತಾ ಇದೆ.
ನಮ್ಗೆ ಅರ್ಥ ಆಗುವಷ್ಟಿಗೆ ಇವಾಗ ಇದು ಸೈಕಲ್, ವಿಷವರ್ತುಲ ತಯಾರಾಗಿದೆ. ಆಧುನಿಕ ಜೀವನ ಶೈಲಿಯಲ್ಲಿ ಗೊತ್ತಿಲ್ಲದೇನೆ ಒಂದಕ್ಕೊಂದು ಅಂಟ್ಕೊಂಡು, ಬಟ್ ಮಾಧ್ಯಮಗಳಲ್ಲಿ ಹೇಳ್ತಾ ಇದೆ, ನಮ್ಮ ಡಾಕ್ಟರ್ಗಳೇನು ಹೇಳ್ತಾ ಇದ್ದಾರೆ, ಏನಾದ್ರೂ ತಿನ್ನಪ್ಪ ಈ ಟ್ಯಾಬ್ಲೆಟ್ ತಗೋ, ಅವನಿಗೆ ನೀವೇನ್ ತಿಂತಿದ್ರೆ ಹೇಗೆ ಬಂತು ಏನು ಹೇಳೋದಿಲ್ಲ. ಅದಕ್ಕೆ ಈ ಹಿಮ್ಸೆಲ್ಫ್ ಡಸಂಟ್ ನೋ. 90% ಡಾಕ್ಟರ್ಸ್ಗೆ ಈ ವಿಷಯಗಳು ಗೊತ್ತೇ ಇಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಡಾಕ್ಟರ್ಸ್, ಅವ್ರಿಗೆ ಈ ಟ್ಯಾಬ್ಲೆಟ್ ಇದಕ್ಕೆ, ಈ ಟ್ಯಾಬ್ಲೆಟ್ ಇದಕ್ಕೆ, ಈ ಟ್ಯಾಬ್ಲೆಟ್ ಇದಕ್ಕೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆಹಾರದ ಬಗ್ಗೆ ಹೆಂಗೆ ತಯಾರು ಮಾಡ್ತಾರೆ ಆಹಾರ, ಏನು ಎತ್ತ ಏನು ಗೊತ್ತಿಲ್ಲ. ಸೊ ನಾವು ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆ ತೆಗೆದು ಸ್ವಚ್ಛವಾಗಿ ಶುದ್ಧವಾಗಿ ಯಾವ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳು ಇಲ್ಲದೆ ರೆಡಿ ಮಾಡ್ಕೊಂಡು ತಿಂದ್ರೆ ಯಾವ ಕಾಯಿಲೆನೂ ನಿಮ್ಮ ದೇಹದಲ್ಲಿ ಈಗೂ ಅಂತ ತಬ್ಬಿದ್ರು ಇರಕ್ ಸಾಧ್ಯ ಇಲ್ಲ, ಗ್ಯಾರಂಟಿ. ಅಂದ್ರೆ ಈಗ ಕ್ಯಾನ್ಸರ್ ಬಂದಿದೆ, ಬನ್ರಿ ನಾನು ಕೊಡ್ತಕ್ಕಂತ ನಿಜವಾದ ಆಹಾರ ಪದಾರ್ಥಗಳನ್ನ ತಿನ್ರಿ, 2 ವರ್ಷದಲ್ಲಿ ನಿಮ್ಮ ಕ್ಯಾನ್ಸರ್ ವಾಸಿ ಆಗ್ತೀನಿ ಅಂದ್ರೆ ಕೇಳ್ರಿ, ಅಷ್ಟು ಟೈಮ್ ಇದ್ರೆ ನಿಮಗೆ. ಆಗಿರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ, ಮೈಕ್ರೋವೇವ್ ಇಂಬ್ಯಾಲೆನ್ಸ್ ಇಂದ. ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಅನ್ನ ಬೆಳೆಸೋ ಆಹಾರ ಪದಾರ್ಥಗಳನ್ನ ನೀವು ತಿನ್ನಬೇಕು. ವೆರಿ ಸಿಂಪಲ್. ಕೋಳಿ ಸೂಪ್ ಕುಡೀರಿ, ಆಫ್ಟರ್ ಕ್ಯಾನ್ಸರ್ ಆಗುತ್ತೀವಿ, ಕೋಳಿ ಸೂಪ್ ಕುಡಿ. ಯಾಕಂದ್ರೆ ಭಾರತ ದೇಶದಲ್ಲಿ ಅಟ್ಲೀಸ್ಟ್ ಶಾಕಾಹಾರ ಪದ್ಧತಿ ತಿಳ್ಕೊಂಡು ಬಂದಿರಿ ಕಳೆದ 16 ವರ್ಷದಿಂದ. ಬೇರೆ ದೇಶಗಳಲ್ಲಿ ಬರೀ ಮಾಂಸ ತಿನ್ನೋದು ಇನ್ನೂ ಉಳ್ಕೊಂಡು, ನಮ್ಮ ದೇಶದಲ್ಲಿ ಮಾಂಸ ತಿಂತಾ ಇದ್ರು. ಈ ಆಯುಧಗಳು ಬಂದ ಮೇಲೆ ಕಿತ್ತಾಡ್ಕೊಂಡು ಚಾಯಿಸ್ಕೊಂಡು ಬಲಿ ಕೊಡೋದು ಎಲ್ಲ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾ ದೇಶಗಳಲ್ಲಿ ಮಾಂಸಾಹಾರ ಆಮ್ನಿವೋರಸ್ ಆಗ್ಬಿಟ್ಟಿದೆ ಹ್ಯೂಮನ್ ರೇಸ್. ಆದ್ರೆ ಅದು ಹೆಂಗೋ ಸಾಧು ಸಂತರ ಕೂತ್ಕೊಂಡು ಪೂಜೆ ಮಾಡಿದಾರೆ, ಮೆಡಿಟೇಟ್ ಮಾಡಿದಾರೆ, ಏನೋ ಒಂದು ಅಯ್ಯೋ ಮಾನವನ ಹೊಟ್ಟೆಯಲ್ಲಿ ಮಾಂಸ ತಿನ್ನಬಾರ್ದು ಅನ್ನೋದು ಗೊತ್ತಾಗಿದೆ. ಸೊ ಇಡೀ ಪ್ರಪಂಚದಲ್ಲಿ ಮಾಂಸಾಹಾರ ಬೇಡ ಅಂತ ಹೇಳಿದ ದೇಶ ನಮ್ಮ ದೇಶನೇ ಮೊದಲಾಗಿದೆ. ಅಷ್ಟ್ಯಾಕೆ ಈಗ ನಾವು ಮಂಡ್ಯಕ್ಕೆ ಹೋಗ್ರಿ, ಗೌಡ್ರು ಮಾಂಸ ತಿನ್ನೋರನ್ನ ಇಟ್ಕೊಳ್ರಿ, ಒಂದ್ ದಿವಸ ಅವತ್ತು ಮಾತ್ರ ಮಾಂಸ ತಿನ್ನಬಾರ್ದು, ಶನಿವಾರ ಮಾಂಸ ಬೇಡ, ಇಲ್ಲ ಇನ್ನೊಬ್ಬರಲ್ಲಿ ಗುರುವಾರ ಮಾಂಸ ಬೇಡ. ಅಂದ್ರೆ ಏನು, ಇವತ್ತಿಗೂ ಮಾಂಸ ತಿನ್ನೋರಲ್ಲೂ ಆ ಪ್ರಜ್ಞೆ ಇದೆ, ತಿನ್ನಬಾರದು ಅನ್ನೋದು. ಯಾಕಂದ್ರೆ ನಮ್ಮ ಬಾಯಿ ಗುದದ್ವಾರದಿಂದ ಬಾಯಿ ತನಕ ಈ ಪಚನನಾಳದಲ್ಲಿ ಮಾಂಸವನ್ನ ಸರಿಯಾಗಿ ಜೀರ್ಣ ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ. ನಾನು ಮಾತಾಡ್ತಿದ್ದು ಈ ಕೆಮಿಕಲ್ಸ್ ಅದೆಲ್ಲ ಬೇರೆ, ಬಟ್ ಮೂಲಭೂತವಾಗಿ ಮಾಂಸವನ್ನು ತಿನ್ನೋದಕ್ಕೆ ನಮ್ಮ ದೇಹದಲ್ಲಿ ಎಂಜೈಮ್ಸ್ ಇಲ್ಲ, ಆ ಜನ್ಯುಗಳು ಸರಿಯಾಗಿಲ್ಲ. ಸೊ ಇದನ್ನೆಲ್ಲ ಅಷ್ಟೇ ನಮ್ಮ ಬಾಯಿಯಲ್ಲಿದ್ದ ಹಲ್ಲು ರಚನೆ, ದಂತ ರಚನೆ ಶಾಕಾಹಾರ. ನಮ್ಮ ಹೊಟ್ಟೆಯಲ್ಲಿ ಕರಳು ಉದ್ದಕ್ಕಿದೆ, 30 ಮೀಟರ್ ತನಕ ಇರುತ್ತೆ, ಹತ್ರ ಅಷ್ಟು ಉದ್ದ ಶಾಕಾಹಾರದ ಪಚನನಾಳ ಇರೋದು ಶಾಕಾಹಾರ, ಮಾಂಸಾಹಾರ. ಸೊ ಈ ತರ ಬೇರೆ ಬೇರೆ ಕಾರಣಗಳಿದೆ. ನಾನು ನಾಟಿ ಕೋಳಿ ತಿಂತೀನಿ ಸರ್, ತಿನ್ನಪ್ಪ ಸಿಕ್ಕಿದ್ರೆ, ನಾನೇನು ಬೇಡ ಅಂತ ಇಲ್ಲ, ಎಲ್ಲರೂ ಎಲ್ಲ ತಿಂತಾ ಇದ್ದಾರೆ. ಬಟ್ ನಿಜವಾಗ್ಲೂ ನಿಮ್ಮ ಹೊಟ್ಟೆಗೆ ಬಾಯಿಂದ ಗುದದ್ವಾರ ತನಕ ಇದ್ದ ಈ ಹಾರ್ಡ್ವೇರಿಗೆ ನಿಜವಾದ ಸಾಫ್ಟ್ವೇರು ಶಾಕಾಹಾರ. ಅದು ಎಂತ ಶಾಕಾಹಾರ, ಈ ಬಿಳಿ ಅಕ್ಕಿ, ಗೋಧಿ, ಕೆಮಿಕಲ್ಸ್ ಹಾಕಿರೋ ಸೋಯಾಬೀನ್ ಇವೆಲ್ಲ ನಿಜವಾದ ಆಹಾರ ಅಲ್ಲ. ನಿಜವಾದ ಆಹಾರ ಇನ್ನೊಂದು ಮುಖ್ಯ ನಿರ್ವಚನದಲ್ಲಿ ಹೇಳಿದ್ರೆ ಏನದು, ಶುದ್ಧ ಮಾಡೋ ಗುಣ ಇರಬೇಕು. ಸೊ ಈ ಪದಾರ್ಥಗಳಲ್ಲಿ ಯಾವುದರಲ್ಲೂ ಶುದ್ಧ ಮಾಡೋ ಗುಣ ಇಲ್ಲ. ನಿಜವಾದ ಶುದ್ಧ ಮಾಡೋ ಗುಣ ನಾವು ಕಳೆದ 20 ವರ್ಷದಿಂದ ಪರಿಶೋಧನೆ ಮಾಡಿ ಕಂಡುಹಿಡಿದೀವಿ, 5 ಧಾನ್ಯಗಳಲ್ಲಿ ಮಾತ್ರ ಇದೆ. ಯಾರ್ಯಾರು ಎಲ್ಲರೂ ಇವರನ್ನು ನೋಡಿ ಆರೋಗ್ಯನ ಕಾಪಾಡ್ಕೊಂತಿರೋ ನೀವು ಎಲ್ಲರೂ ಬುದ್ಧಿವಂತರು, ಜ್ಞಾನಿಗಳಾತೀರ, ದೊಡ್ಡ ಸಾಧನೆಗಳನ್ನು ಮಾಡ್ಬೋದು. ಆರೋಗ್ಯ ಅಂತ ಅನ್ನೋದಿಲ್ಲ ಅಂದರೆ ಈ ಪ್ರಪಂಚದಾಗ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟು. ಅದೇ ಥರ ಆರೋಗ್ಯ ಕಾಪಾಡ್ಕೊಳಕ್ಕೆ ನಾವು ತಿನ್ನೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೀವು ಏನೇ ತಿನ್ನಿರಿ, ಗಟ್ಟಿ ಪದಾರ್ಥ ತಿನ್ನಿರಿ, ಕೆಮಿಕಲ್ ಇಲ್ದಿರೋದೇ ನೋಡಿ ತಿನ್ನಿರಿ. ಆದರೆ ಕೂಡ ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್, ಯೋಗ ವೆರಿ ವೆರಿ ಇಂಪಾರ್ಟೆಂಟ್, ಮೆಡಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಧ್ಯಾನ ತುಂಬ ಇಂಪಾರ್ಟೆಂಟು. ಎಲ್ಲರೂ ಯೋಗ, ಮೆಡಿಟೇಷನ್, ಧ್ಯಾನ, ಒಳ್ಳೆ ಆರೋಗ್ಯವಾದ ಊಟಗಳನ್ನು ತಿನ್ಕೊಂಡು ನಮ್ಮ ಆಯುಸ್ಸು ಎಲ್ಲಿ ಗಂಟ ಅದೋ ಅಲ್ಲಿ ಗಂಟ ಸಂದಾಗಿರ್ಬೋದು. ನಾವು ಒಳ್ಳೆಯ ಆರೋಗ್ಯವಾದ ಊಟ ತಿನ್ಕೊಂಡು ಆಯುಸ್ಸು ದಾಟಿ ಯಾರೂ ಇರೋಕ್ಕಾಗಲ್ಲ. ಇನ್ನು 10 ದಿನದಾಗ ಸಾಯ್ಬೋದು, ಇಲ್ಲ 10 ತಿಂಗಳಾಗ ಸಾಯ್ಬೋದು, ಇಲ್ಲ 10 ವರ್ಷದಾಗ ಸಾಯ್ಬೋದು. ಆದರೆ ಆಯುಸ್ಸಿರೋವರೆಗೂ ನಾವು ಸಂದಾಗಿರಬೇಕು ಅಂದರೆ ಒಳ್ಳೆ ಆರೋಗ್ಯನ ತಿನ್ನೇಬೇಕು. ಹಂಗಾದ್ರೆ ಸಂದ ಏನೂ ಇಲ್ದವರೆಲ್ಲ ದಿಢೀರ್ನ ಸತ್ತೋಗ್ಬಿಡ್ತಾರೆ, ಅವ್ರನ್ನೆಲ್ಲ ಅದೆಲ್ಲ ಅವ್ರ ಹಣೆ ಬರೆವು.
ಅವ್ರದ್ರ ಕೈ ಬಿಟ್ಟು ನೋಡೋಕೆ ನಾವು ಹೋಗಬಾರ್ದು. ನಮ್ಮದನ್ನ ನಾವು ತೊಳ್ಕೊಂಡು ನಮ್ಮದನ್ನ ನಾವು ನೀಟಾಗಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡು ಹೋದರೆ ಪರಮಾತ್ಮ ಮೆಚ್ಕೊಂತಾನೆ. ಪರವಾಗಿಲ್ಲ ನೋಡ್ರಿ, ನಮ್ಮ ಮೈ ಒಂದು ದೇವಾಲಯ. ಎಷ್ಟು ಅದ್ಭುತವಾದ ಕಣ್ಣುಗಳು, ಎಷ್ಟು ಅದ್ಭುತವಾದ ಕಿಡ್ನಿ, ಲಿವರ್ಗಳು, ಬಾಯಿ, ಕೂದಲು, ಕಣ್ಣುಗಳು ಒಂದೊಂದಲ್ಲ ರೀ. ಅದು ಹೇಳೋಕ್ಕೆ ಎಷ್ಟೋ ಕೋಟಿಗಳು ಕೊಟ್ಟರೆ ಕೂಡ ಇದೆಲ್ಲ ನಮ್ಗೆ ಸಿಗಲ್ಲ. ಅಂಥ ವಸ್ತುಗಳನ್ನು ಪರಮಾತ್ಮ ನಮ್ಗೆ ಫ್ರೀಯಾಗಿ ಕೊಟ್ಟು ಇಲ್ಲಿ ಕಳಿಸೋವನೆ. ಆನಂದವಾಗ ಆರೋಗ್ಯವಾಗಿ ಇದ್ದುಬಿಟ್ಟು ಸಂತೋಷವಾಗಿ ಬದುಕ್ಬಿಟ್ಟು ಬರ್ರಯ್ಯ ಅಂತ. ಇಲ್ಲಿ ಬಂದ್ಬಿಟ್ಟು ಆರೋಗ್ಯನ ಕಾಪಾಡ್ಕೊಳಕ, ನಮ್ಮ ಗುಣನ ಕಾಪಾಡ್ಕೊಳಕ, ನಮ್ಮ ಆರೋಗ್ಯ ಕಾಪಾಡ್ಕೊಳಕ, ನಮ್ಮ ಹೆಸ್ರನ್ನ ಕಾಪಾಡ್ಕೊಳಕ, ನಾವು ಮಾಡೋ ಕೆಲಸಗಳನ್ನ ಕಾಪಾಡಿಕೊಂಡು ನಾವು ನಡ್ಕೊಳೋ ರೀತಿ ಒಳ್ಳೆ ರೀತಿಯಾಗಿ ಇದ್ದುಬಿಟ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆಂದಾಗಿರೋಣ. ಥ್ಯಾಂಕ್ ಯು.